ನ್ಯೂಸ್18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಮಾದೇಶ್. ಇತ್ತೀಚೆಗಷ್ಟೇ ಪುಲಿಕೇಶಿ ನಗರ ಪೊಲೀಸರು ಓರ್ವ ವ್ಯಕ್ತಿಯನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನು ಮಾಡಿದ್ರು. ಈತ ಸರ್ಕಾರಿ ಮಹಿಳಾ ಅಧಿಕಾರಿಗಳನ್ನೇ ಟಾರ್ಗೆಟ್ ಮಾಡಿ ಅವರ ಜೊತೆ ಪ್ರೀತಿ ಪ್ರೇಮದ ನಾಟಕ ಮಾಡಿ ಬ್ಲಾಕ್ ಮೇಲ್ ಮಾಡಿ ವಂಚನೆ ಮಾಡ್ತಿದ್ದ ಅಂತೇಳಿ ಆತನ ಮೇಲೆ ಕೇಸ್ ದಾಖಲಾಗಿತ್ತು. ಈಗ ಆತನ ವಿರುದ್ಧ ತನಿಖೆ ನಡೆಸಿದಂಥ ಸಂದರ್ಭದಲ್ಲಿ ಸ್ಫೋಟಕ ವಿಚಾರಗಳು ಗೊತ್ತಾಗಿದೆ. ಇದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನ್ಯೂಸ್18 ಕನ್ನಡದ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇದರ ಜೊತೆಗೆ ಸೋಷಿಯಲ್ ಮೀಡಿಯಾದ ಪೇಜ್ಗಳನ್ನು ಕೂಡ ನೀವು ಫಾಲೋ ಮಾಡಿ. ಅಂದರೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಎಕ್ಸ್ ಮತ್ತು ಫೇಸ್ಬುಕ್ ಖಾತೆಗಳನ್ನು ನೀವು ಫಾಲೋ ಮಾಡಿ ಎಕ್ಸ್ಕ್ಲೂಸಿವ್ ಮತ್ತು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳನ್ನು ನೀವು ನೋಡ್ಬೋದು. ಇತ್ತೀಚೆಗಷ್ಟೇ ಪುಲಿಕೇಶಿ ನಗರ ಪೊಲೀಸರು ಓರ್ವ ವ್ಯಕ್ತಿಯನ್ನು ಬಂಧಿಸಿದ್ರು. ಕೃಪಾಲನಿ ಅಂತೇಳಿ. ಈತ ಉದ್ಯಮಿ ಅಂತ ಹೇಳ್ಕೊತಾನೆ. ಆದರೆ ಈತ ಮಾಡುವಂಥ ಕೆಲಸ ಮಾತ್ರ ಬೇರೆ ಇದೇ ಆಗಿತ್ತು. ಈತ ಒಂದಷ್ಟು ವಸ್ತುಗಳನ್ನು, ಎಲೆಕ್ಟ್ರಾನಿಕ್ ಐಟಮ್ಗಳನ್ನು ಬೇರೆ ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದ. ತಾನು ಉದ್ಯಮಿ ಅಂತ ಕೂಡ ಹೇಳ್ಕೊತಿದ್ದ. ಕೃಪಾಲನಿ ಅಂತೇಳಿ ಆತನ ಹೆಸರು. ಈತ ಮಹಿಳಾ ಅಧಿಕಾರಿಗಳನ್ನೇ ಟಾರ್ಗೆಟ್ ಮಾಡಿ ಅವರಿಗೆ ವಂಚಿಸ್ತಿದ್ದ ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಈತನ ವಿರುದ್ಧ ಪುಲಿಕೇಶಿ ನಗರ ಪೊಲೀಸರು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಮಹಿಳೆಯರಿಗೆ ಈತ ಈ ರೀತಿಯಾಗಿ ವಂಚನೆ ಮಾಡಿದ್ದಾನಂತೇಳಿ ಗೊತ್ತಾಗಿದೆ. ಈತನ ಒಂದು ಮೋಡಸ್ ಏನಂತಂದರೆ, ಈತ ತಾನು ಉದ್ಯಮಿ ಅಂಥೇಳಿ ಮಹಿಳಾ ಅಧಿಕಾರಿಗಳನ್ನು ಪರಿಚಯ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದ. ಎಸ್ಪೆಷಲಿ ಕಸ್ಟಮ್ಸ್ ಅಧಿಕಾರಿಗಳು ಹಾಗೂ GST ಅಧಿಕಾರಿಗಳನ್ನೇ ಈತ ಟಾರ್ಗೆಟ್ ಮಾಡಿ ಅವರನ್ನು, ಮಹಿಳಾ ಅಧಿಕಾರಿಗಳನ್ನು ಪರಿಚಯ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದ. ಅವರ ಜೊತೆ ಕಂಟಿನ್ಯೂಸ್ ಆಗಿ ಕಮ್ಯುನಿಕೇಷನನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದ. ಯಾವಾಗ ಕಮ್ಯುನಿಕೇಷನ್ ಆಗುತ್ತೋ ಆಗ ಡಿನ್ನರ್ಗೆ, ಲಂಚ್ಗೆ ಅಂತೇಳಿ ಅವರನ್ನು ಕರೀತಿದ್ದ. ಅದಾದಮೇಲೆ ಅವರ ಜೊತೆ ಸಲುಗೆಯನ್ನು ಬೆಳೆಸ್ಕೊಳ್ತಿದ್ದ. ಸಲುಗೆ ಬೆಳೆದಾದ ಮೇಲೆ ಅವ್ರ ಜೊತೆ ಒಂದಷ್ಟು ಪ್ರೀತಿ ಪ್ರೇಮ ಅಂತೇಳಿ ನಾಟಕ ಮಾಡ್ತಿದ್ದ. ನಾನು ಬಿಸ್ನೆಸ್ ಮೆನ್, ಸಾಕಷ್ಟು ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಮಾಡ್ತೀನಿ, ನನ್ನದೇ ಒಂದು ಕಂಪ್ನಿ ಇದೆ ಅಂತೇಳಿ ಅವರನ್ನು ನಂಬಿಸ್ತಿದ್ದ. ಅವರನ್ನು ಪ್ರೀತಿನ ಮಾಡ್ತೀನಿ ಅಂತೇಳಿ ಅವರಿಗೆ ಪ್ರಪೋಸನ್ನು ಮಾಡಿ ಮದುವೆ ಮಾಡ್ಕೋತೀನಿ ಅಂತೇಳಿ ಅವರನ್ನು ನಂಬಿಸಿ ಅವರನ್ನು ರೂಮ್ವರೆಗೂ ಕರೆದುಕೊಂಡು ಹೋಗ್ತಿದ್ದ. ಅದಾದಮೇಲೆ ಲೈಂಗಿಕವಾಗಿ ಅವರ ಜೊತೆ ಸಂಪರ್ಕವನ್ನು ಬೆಳೆಸ್ತಿದ್ದ. ಅದೆಲ್ಲವನ್ನೂ ಕೂಡ ರೆಕಾರ್ಡ್ ಮಾಡ್ಕೊಳ್ತಿದ್ದ. ಅದಾದಮೇಲೆ ಬ್ಲಾಕ್ ಮೇಲಿಂಗ್ ಮಾಡುವಂಥ ಕೆಲಸವನ್ನು ಈತ ಮಾಡ್ತಿದ್ದ. ಇದೇ ರೀತಿಯಾಗಿ ಹಲವು ಮಹಿಳೆಯರಿಗೆ, ಅದರಲ್ಲೂ ಕೂಡ ಸರ್ಕಾರಿ ಮಹಿಳಾ ಅಧಿಕಾರಿಗಳಿಗೆ ಈತ ಈ ರೀತಿಯಾಗಿ ವಂಚನೆ ಮಾಡಿದ್ದಾನೆ ಅಂತೇಳಿ ಗೊತ್ತಾಗಿದೆ. ಬ್ಲಾಕ್ ಮೇಲ್ ಮಾಡಿದ್ದಾನೆ ಅಂತೇಳಿ ಗೊತ್ತಾಗಿದೆ. ಕಸ್ಟಮ್ಸ್ ಇಲಾಖೆಯ ಸೂಪರಿಂಟೆಂಡೆಂಟ್ ಮಹಿಳಾ ಅಧಿಕಾರಿ ಒಬ್ಬರು ಈತನ ವಿರುದ್ಧ ಫಸ್ಟ್ ದೂರು ದಾಖಲು ಮಾಡುವಂಥ ಕೆಲಸವನ್ನು ಮಾಡಿರ್ತಾರೆ. ನೇರವಾಗಿ ಯಲಹಂಕ ಪೊಲೀಸ್ ಠಾಣೆಗೆ ಈತನ ವಿರುದ್ಧ ದೂರು ದಾಖಲಾಗಿರುತ್ತೆ. ಅದಾದಮೇಲೆ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲೂ ಕೂಡ ಈ ಮುಂಚೆ ಈತನ ವಿರುದ್ಧ ಇದೇ ರೀತಿಯಾಗಿ ಬ್ಲಾಕ್ ಮೇಲ್ ಮತ್ತು ಬೆದರಿಕೆ ಆರೋಪದಡಿ ಪ್ರಕರಣಗಳು ಕೂಡ ದಾಖಲಾಗಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಯಲಹಂಕದಲ್ಲಿ ದಾಖಲಾಗಿದ್ದಂಥ ಒಂದು ಪ್ರಕರಣ ಪೂರ್ವ ವಿಭಾಗದ ಪೊಲೀಸರಿಗೆ ವರ್ಗಾವಣೆ ಆಗುತ್ತೆ. ಪುಲಿಕೇಶಿ ನಗರ ಪೊಲೀಸರು ಆ ಒಂದು ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಳ್ತಾರೆ. ಆತನನ್ನು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಆತನ ಮೊಬೈಲ್ಗಳನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಸ್ಫೋಟಕ ವಿಚಾರಗಳು ಗೊತ್ತಾಗುತ್ತೆ. ಸುಮಾರು 50ಕ್ಕೂ ಹೆಚ್ಚು ಮಹಿಳೆಯರಿಗೆ ಈತ ಇದೇ ರೀತಿಯಾಗಿ ವಂಚನೆ ಮಾಡಿದ್ದಾನೆ, ಬ್ಲಾಕ್ ಮೇಲ್ ಮಾಡಿದ್ದಾನೆ ಅಂತೇಳಿ ಗೊತ್ತಾಗುತ್ತೆ. ಯಾಕಂದರೆ ಆತನ ಮೊಬೈಲ್ನಲ್ಲಿ ಸುಮಾರು 50ಕ್ಕೂ ಹೆಚ್ಚು ಮಹಿಳೆಯರ ಖಾಸಗಿ ವಿಡಿಯೋಗಳು ಮತ್ತು ಫೋಟೋಗಳು ಪತ್ತೆಯಾಗುತ್ತೆ. ಜೊತೆಗೆ ಕಾಂಟ್ಯಾಕ್ಟ್ ಮಾಡಿರುವಂಥದ್ದು ಕೂಡ ಗೊತ್ತಾಗುತ್ತೆ. ಈತ ಬರೀ ಮಹಿಳಾ ಅಧಿಕಾರಿಗಳನ್ನೇ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಸೇಮ್ ಮೋಡಸ್, ತಾನು ಉದ್ಯಮಿ ಅಂತೇಳಿ ಪರಿಚಯ ಮಾಡ್ಕೋತಾನೆ. ಅಧಿಕಾರಿಗಳ ಜೊತೆ, ಅಂದರೆ ಮಹಿಳಾ ಅಧಿಕಾರಿಗಳ ಜೊತೆ ಈತ ಸಂವಹನ ಮಾಡ್ತಾನೆ, ಕಮ್ಯುನಿಕೇಷನ್ ಮಾಡ್ತಾನೆ, ಡಿನ್ನರ್ಗೆ ಅಂತ ಕರೀತಾನೆ, ಪಾರ್ಟಿಗೆ ಅಂತ ಕರೀತಾನೆ. ಅದಾದಮೇಲೆ ಅವರ ಜೊತೆ ಪ್ರೀತಿ ಪ್ರೇಮದ ನಾಟಕ ಆಡ್ತಾನೆ. ರೂಮ್ವರೆಗೂ ಕರೆದುಕೊಂಡು ಹೋಗಿ ಲೈಂಗಿಕ ಸಂಪರ್ಕ ಮಾಡಿ ಅದನ್ನೆಲ್ಲವೂ ಕೂಡ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಅವರಿಗೆ ಕಳಿಸಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ. ಒಂದು ಹಣಕ್ಕೆ, ಹೆಚ್ಚಿನ ಹಣಕ್ಕೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ. ಇದರ ಜೊತೆಗೆ ತನ್ನ ಕೆಲಸ ಇರುತ್ತಲ್ಲ, ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಇಲ್ಲಿ GST ಅಧಿಕಾರಿಗಳನ್ನೇ ಈತ ಯಾಕೆ ಟಾರ್ಗೆಟ್ ಮಾಡ್ತಿದ್ದ, ಕಸ್ಟಮ್ಸ್ ಅಧಿಕಾರಿಗಳನ್ನೇ ಯಾಕೆ ಟಾರ್ಗೆಟ್ ಮಾಡ್ತಿದ್ದ ಅಂದರೆ, ಕಸ್ಟಮ್ಸ್ ಅಧಿಕಾರಿಗಳು ಚೆಕ್ ಮಾಡಬಾರದು. ಈ ಒಂದು ಆತನ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ನಲ್ಲಿ ಈತನಿಗೆ ಲಾಭ ಮಾಡಿಕೊಡುವಂತೆ, ಈತನಿಗೆ ಕಂಡು ಕಾಣದಂತೆ ಕೆಲವೊಂದು ವಿಚಾರದಲ್ಲಿ ಬಿಡಬೇಕಿತ್ತು. ಆ ಒಂದು ರೀತಿಯಲ್ಲೂ ಕೂಡ ಈತ ಬ್ಲಾಕ್ ಮೇಲ್ ಮಾಡುವಂಥ ಕೆಲಸವನ್ನು ಮಹಿಳಾ ಅಧಿಕಾರಿಗಳಿಗೆ ಮಾಡ್ತಿದ್ದ. ಮತ್ತು GST ಮಹಿಳಾ ಅಧಿಕಾರಿಗಳನ್ನು ಕೂಡ GST ವಿಚಾರದಲ್ಲಿ ಅವನಿಗೆ ಸಹಾಯ ಆಗಬೇಕು ಹಣದ ವಿಚಾರದಲ್ಲಿ ಅಂತೇಳಿ ಈತ ಈ ರೀತಿ ಮಾಡ್ತಿದ್ದ ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಸದ್ಯಕ್ಕೆ ಈತನ ವಿರುದ್ಧ ತನಿಖೆ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಸುಮಾರು 50ಕ್ಕೂ ಹೆಚ್ಚು ಜನರಿಗೆ ಈತ ವಂಚನೆ ಮಾಡಿದ್ದಾನೆ ಅಂತ ಗೊತ್ತಾಗಿದೆ. ಓನ್ಲಿ ಮಹಿಳಾ ಅಧಿಕಾರಿಗಳಿಗೆ ಅಷ್ಟೇ ಅಲ್ಲ, ಬೇರೆ ಬೇರೆ ಅಂದರೆ ಪುರುಷ ಅಧಿಕಾರಿಗಳಿಗೂ ಕೂಡ ಈತ ಈ ರೀತಿಯಾಗಿ ವಂಚನೆ ಮಾಡಿದ್ದಾನೆ ಅಂತೇಳಿ. ಅಂದರೆ ತಾನು ಉದ್ಯಮಿ ಅಂತೇಳಿ ಪರಿಚಯ ಮಾಡ್ಕೋತಾನೆ, ಸೇಮ್ ಆ್ಯಸ್ ಇಟ್ ಈಸ್. ಮತ್ತು ನಂದು ದೊಡ್ಡ ಬಿಸ್ನೆಸ್ ಇದೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಕಂಪ್ನಿ ಇದೆ, ನಾನು ಅದರಿಂದ ಸಾಕಷ್ಟು ಹಣ ಗಳಿಸ್ತಿದ್ದೇನೆ ಅಂತೇಳಿ ಅವರ ಜೊತೆ ಕಮ್ಯುನಿಕೇಷನನ್ನು ಮಾಡಿಕೊಂಡು ಅವ್ರಿಗೂ ಕೂಡ ಒಂದಷ್ಟು ಹಣದ ವಿಚಾರದಲ್ಲಿ ವಂಚನೆ ಮಾಡಿದ್ದಾನೆ, ಅವ್ರಿಗೂ ಕೂಡ ಬ್ಲಾಕ್ ಮೇಲ್ ಮಾಡಿದ್ದಾನೆ ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ.
ಈತನ ಒಂದು ಹಿನ್ನೆಲೆಯನ್ನು ಕಲೆ ಹಾಕಿದಂಥ ಸಂದರ್ಭದಲ್ಲಿ ಸುಮಾರು 8 ವರ್ಷಗಳಿಂದ ಈತ ಇದೇ ರೀತಿಯಾಗಿ ವಂಚನೆ ಮಾಡುವಂಥ ಕೆಲಸವನ್ನು, ಬ್ಲಾಕ್ ಮೇಲ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದ ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಪುಲಕೇಶಿ ನಗರ ಪೊಲೀಸರು ಸದ್ಯ ಈತನ ವಿರುದ್ಧ ಹೆಚ್ಚಿನ ತನಿಖೆಯನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ 50 ಮಹಿಳೆಯರಿಗೆ ಈತ ಇದೇ ರೀತಿಯಾಗಿ ವಂಚನೆ ಮಾಡಿದ್ದಾನೆ ಅಂತ ಗೊತ್ತಾಗಿದೆ. ಇನ್ನೂ ಕೂಡ ಈತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈತನ ವಿರುದ್ಧ ಪ್ರಕರಣಗಳು ದಾಖಲಾಗಿದೆ. ಅವೆಲ್ಲವನ್ನೂ ಕೂಡ ಕ್ರೋಢೀಕರಿಸುವಂಥ ಕೆಲಸವನ್ನು, ಅಂದರೆ ಆ ಎಲ್ಲ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಕ್ರೋಢೀಕರಿಸುವಂಥ ಕೆಲಸವನ್ನು ಪುಲಕೇಶಿ ನಗರ ಪೊಲೀಸರು ಮಾಡ್ತಿದ್ದಾರೆ. ಜೊತೆಗೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈತನ ವಿರುದ್ಧ ಪ್ರಕರಣಗಳು ದಾಖಲಾಗಿದೆಯಾ, ಬೇರೆ ಬೇರೆ ರಾಜ್ಯದ ಮಹಿಳೆಯರಿಗೂ ಕೂಡ ಈತ ಈ ರೀತಿಯಾಗಿ ವಂಚನೆ ಮಾಡಿದ್ದಾನೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆಯನ್ನು ಪುಲಕೇಶಿ ನಗರ ಪೊಲೀಸರು ನಡೆಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಹೀಗಾಗಿ ಈ ರೀತಿಯಾಗಿ ಮಾಡುವವರ ಮೇಲೆ ಕಣ್ಣಿಡುವಂಥ ಕೆಲಸವನ್ನು ಪೊಲೀಸರು ಮಾಡ್ತಿದ್ದಾರೆ. ಈತನ ಮೊಬೈಲ್ಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಒಂದಷ್ಟು ವಿಚಾರಗಳು ಗೊತ್ತಾಗಿದೆ. ಈತನ ಬಗ್ಗೆ ಸಾಕಷ್ಟು ತನಿಖೆಯನ್ನು ನಡೆಸುವಂಥ ಕೆಲಸವನ್ನು ಪುಲಕೇಶಿ ನಗರ ಪೊಲೀಸರು ಮಾಡ್ತಿದ್ದಾರೆ. ಹೆಚ್ಚಿನ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್18 ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.